ಸಾರಿ ಮ್ಯಾಮ್, ನಾವೇ ಆಫೀಸ್ಗೆ ಬರಬೇಕು ಅಂತಿದ್ವಿ, ಆದರೆ ಸಿಚುಯೇಷನ್ ತುಂಬ ಬ್ಯಾಡ್ ಇದ್ದು ನಿಮ್ಮನ್ನೇ ಇಲ್ಲಿ ಕರ್ಸ್ಕೋಬೇಕಾಯ್ತು. ಇಟ್ಸ್ ಓಕೆ. ಆಫೀಸಿಗೆ ನೀವು ಬಂದಿದ್ರು, ಕ್ಲೈಂಟ್ಸ್ ಜಾಸ್ತಿ ಇದ್ರು, ವೆಯ್ಟ್ ಮಾಡಬೇಕಿತ್ತು, ಅದಕ್ಕೆ ನಾನೇ ಬಂದೆ. ನೀವೇನೋ ಹೇಳಬೇಕು ಅಂದ್ರಲ್ಲ, ಹೇಳಿ. ಕಮಲಿ ಅವರೇ. ಮೇಡಮ್, ಈಗಾಗಲೇ ಅನಿಕನ ಬಗ್ಗೆ ನಾನು ಎಲ್ಲ ವಿಷಯನೂ ಹೇಳಿದ್ದೀನಿ. ಅವಳು ಪದೇ ಪದೇ ನನ್ನ ಟಾರ್ಗೆಟ್ ಮಾಡೋಳೆ. ನನ್ನ ಕೊಲ್ಬೇಕು ಅನ್ನೋ ಪ್ಲಾನ್ನಾಗೆ ನನ್ನ ತಾಯಿನೂ ಸಾಯಿಸೋಳೆ. ನನ್ನ ಮದುವೆ ಟೈಮ್ನಾಗೆ ಮತ್ತೆ ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಾಗ ಅದಕ್ಕೆ ಅಂಬಿ ಅಡ್ಡ ಬಂದು ಅವಳು ಸತ್ತೋದ್ಲು. ಈ ಎಲ್ಲ ವಿಷಯನೂ ನಮ್ಮ ತಾತ ಹೆಂಗೆ ಗೊತ್ತಾಯ್ತು? ಅವಳ ಬಣ್ಣ ಎಲ್ಲಿ ಬಯಲಾಯ್ತಾಯ್ತು ಅನ್ನೋ ಕಾರಣಕ್ಕೆ ನಮ್ಮ ತಾತ ಇನ್ನೂ ಸಾಯಿಸ್ಬಿಟ್ಲು. ಆ ಕೊಲೆ ಆರೋಪನ ರಿಷಿ ಸರ್ ಮ್ಯಾಕ್ ಹಾಕಿದ್ಲು ಮೇಡಮ್. ಹೌದು ಮೇಡಮ್, ಆ ಆರೋಪನ ನನ್ನ ಮೇಲೆ ಹಾಕಿ ನನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿದ್ಲು. ಮೇಡಮ್, ಈಗಲೂ ಇದನ್ನೇ ಮುಂದುವರ್ಸೋಳೆ. ನನ್ನನ್ನು ಟಾರ್ಗೆಟ್ ಮಾಡ್ತಾನೆ ಅವಳೆ. ಆದರೆ ಇದರಿಂದ ಬೇರೆಯವರೇ ಬಲಿ ಆಯ್ತವ್ರೆ ಮೇಡಮ್. ನಾನು ಎಂತೆಂಥದೋ ಕೇಸ್ಗಳನ್ನ ನೋಡಿದ್ದೀನಿ. ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡೋದು ಸಹಜ. ಆದರೆ ಎಲ್ಲ ಸೌಕರ್ಯ ಇರೋರು ಈ ಥರ ಮಾಡ್ತಿರೋದನ್ನ ನೋಡ್ತಿರೋದು ಇದೇ ಮೊದಲನೇ ಸರಿ. ಮ್ಯಾಮ್, ಅನಿಕಾ ತಪ್ಪು ಮಾಡಿರೋದ್ರ ಬಗ್ಗೆ ಎವಿಡೆನ್ಸ್ಗಳು ಈ ಫೈಲಲ್ಲಿದೆ. ಹಾಗೆ ಅವಳು ಮಾತಾಡಿರೋದು, ಅವಳ ವಿಡಿಯೋ ರೆಕಾರ್ಡಿಂಗ್ಸ್ಗಳು ಈ ಪೆನ್ ಡ್ರೈವಲ್ಲಿದೆ. ಈ ಕೇಸ್ನ ಮುಂದುವರ್ಸೋದಕ್ಕೆ ಇದೆಲ್ಲ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವೇ ಒಂದ್ಸಲಿ ನೋಡಿ. ಓ ಮೈ ಗಾಡ್, ಎಲ್ರಿಗೂ ಟೆನ್ಷನ್ ಕೊಟ್ಟು ನಾನು ಯಾವಾಗಲೂ ಕೂಲ್ ಆಗಿರ್ತಿದ್ದೆ. ಬಟ್ ಇವತ್ತು ನಾನೇ ಟೆನ್ಷನ್ ಮಾಡ್ಕೊಂಡು ಬ್ಲಾಸ್ಟ್ ಆಗ್ತಾ ಇದ್ದೀನಿ. ಅಲ್ಲಿ ಏನು ನಡೀತಿರ್ಬೋದು? ಮಾಮ್ ಮಾತಾಡಿರ್ತಾರ? ಇನ್ನೂ ಕಾಲ್ ಕೂಡ ಮಾಡಿಲ್ಲ. ಏನು ಮಾಡಲಿ? ನಾನೇ ಕಾಲ್ ಮಾಡಿಬಿಡ್ಲಾ? ಬೇಡ, ಅಲ್ಲಿ ಡ್ಯಾಡ್ ಇರ್ತಾರೆ. ಮೊದಲೇ ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ. ಆಮೇಲೆ ಇದನ್ನೆಲ್ಲ ನಾನೇ ಮಾಡಿಸಿದ್ದು ಅಂತ ಅನ್ಕೊಂಡು ಒಪ್ತೇ ಇದ್ರೆ ಶೇಟ್. ಮೊದಲೇ ಒಂದು ಲೂಸ್ ಕೇಸು. ಬೇಡ, ವೇಟ್ ಮಾಡ್ತೀನಿ. ಮಾಮ್ ಅವ್ರಾಗವ್ರೆ ಕೆಲಸ ಮುಗಿಸ್ಕೊಂಡು ಕಾಲ್ ಮಾಡ್ತಾರೆ ಅಲ್ವಾ? ಯಾ, ಲೆಟ್ಸ್ ವೇಟ್. ಆದರೂ ನನ್ನ ಅಪ್ಪ ಅಂತ ಅನ್ಸ್ಕೊಂಡಿರೋನು ಇದಕ್ಕೆಲ್ಲ ಒಪ್ಪಿ ಅವನು ಕಮಲಿಗೆ ಹೇಳಿ ಅವಳು ಅವ್ರ ಮಾತನ್ನ ಕೇಳಿ ನಾನು ಬಚಾವಾಗ್ತೀನ? ಶೇಟ್, ಯಾಕೋ ನಂಗೆ ನಂಬಿಕೆ ಬರ್ತಿಲ್ಲ. ಆಲ್ ಐಮ್ ಗೆಟಿಂಗ್ ಅ ಬ್ಯಾಡ್ ವೈಬ್ಸ್. ಓ ಗಾಡ್, ಕೂಲ್ ಡೌನ್ ಅನಿಕಾ, ಕಾಮ್ ಡೌನ್. ನೀನು ಈ ಥರ ಪ್ಯಾನಿಕ್ ಆದರೆ ನಿನ್ನ ತಲೆನೇ ಓಡಲ್ಲ. ಜಸ್ಟ್ ಕಾಮ್ ಡೌನ್ ಫಾರ್ ಅ ಸೆಕೆಂಡ್, ಓಕೆ? ಚಂದ್ರ ನನ್ನ ಮಾತಿಗೆ ಒಪ್ಕೊಳ್ಳಿಲ್ಲ. ಈ ಕಮಲಿನ ಹೇಗೆ ತಡೀಲಿ ನಾನು? ಕಮಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋದನ್ನ ತಡೆಯೋದಕ್ಕೆ ಒಬ್ಬಳು ಒಪ್ಕೊಂಡಿದ್ರೆ ಸಾಕಾಗ್ತಿತ್ತು. ಆಮೇಲೆ ಅವಳು ಎಲ್ಲ ಬಾಯಿನೂ ಮುಚ್ಚಿರೋಳು. ಆದ್ರೆ ಈಗ ಅವಳೇ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ. ಏನ್ ಮಾಡ್ಲಿ ನಾನು? ಏನಿದು? ಇಷ್ಟೊತ್ತಾದ್ರೂ ಮಾತಾಡಿ ಮುಗ್ದಿರಲ್ವಾ? ಮಾಮ್ ಕಾಲ್ ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡಿಲ್ಲ? ನೋ, ಮಾಮ್ ಕಾಲ್ ಮಾಡ್ಲಿ ಅಂತ ನಾನೇ ವೇಟ್ ಮಾಡ್ಕೊಂಡು ಕೂತಿದ್ರೆ ಆಗಲ್ಲ. ನಾನೇ ಕಾಲ್ ಮಾಡ್ತೀನಿ, ಏನಾಗುತ್ತೋ ಆಗ್ಲಿ.
ಬೇಬಿ ಫೋನ್ ಮಾಡ್ತಿದ್ದಾಳೆ. ಏನು ಅಂತ ಆನ್ಸರ್ ಹೇಳಿ. The damn call, Mom. Come on. Pick up. Hello, Mom. Mom, Dad ಜೊತೆ ಮಾತಾಡಿದ್ರಾ? ಏನಾಯ್ತು? ಏನಂದ್ರು ಮಾಮ್? ಬೇಬಿ ಅದು ಓ ಗಾಡ್, ಯಾಕೆ ಮಾಮ್? ಯಾಕೆ ರಾಗ ಹೇಳ್ತಾ ಇದ್ದೀರಾ? ಬೇಬಿ ಅದೇನು ಅಂದ್ರೆ ನೀವೇನು ಹೇಳ್ಬೇಡಿ ಮಾಮ್, ನಂಗೆಲ್ಲ ಅರ್ಥ ಆಗುತ್ತೆ. ಇಷ್ಟೊತ್ತು ನಂಗೆ ಏನು ಹೇಳೋದು ಅಂತ ಯೋಚನೆ ಮಾಡಿಕೊಂಡು ನೀವು ಕಾಲ್ ಮಾಡಿಲ್ಲ ಅಲ್ವಾ? ಹೌದು ಬೇಬಿ. ಎಸ್ ಮಾಮ್, ಎಸ್. ನಾನು ಅನ್ಕೊಂಡೆ ನೀವು ಮನೆಯಿಂದ ಆಚೆ ಹೋದ್ರಲ್ಲ, ಆಗ್ಲೇ ನಾನು ಹೇಳಿಲ್ವಾ ಮಾಮ್ ಅವ್ರು ಇದಕ್ಕೆ ಒಪ್ಕೊಳ್ಳಲ್ಲ ಅಂತ? ನಾನು ಎಕ್ಸಾಕ್ಟ್ ಆಗಿ ಹೇಳ್ದೆ ಅಲ್ಲ ಮಾಮ್. ತಾಳಿ ಕಟ್ಟಿ ಮದ್ವೆ ಆದವಳಿಗೆ ಹುಟ್ಟಿರೋ ಮಗಳಿಗಿಂತ ಪ್ರೀತಿಸೋಳ ಮಗಳೇ ಹೆಚ್ಚಾಗೋದ್ಲು ಅಲ್ವಾ ಅವ್ರಿಗೆ? ನಾನು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಮಾಮ್. ಯಾವತ್ತಿದ್ರು ಆ ಕಮ್ಲಿನೇ ಇಂಪಾರ್ಟೆಂಟ್. ಅವಳೇ ಅವ್ರ ಮಗಳು, ಆ ಕಮ್ಲಿನೇ ಎಲ್ಲ. ನನ್ನ ಲೆಕ್ಕಕ್ಕೆ ಇಲ್ಲ ಮಾಮ್. ಬೇಬಿ ಓಕೆ 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 ಮಾಮ್, ನಾವ್ ಏನು ಮಾಡಕ್ಕಾಗಲ್ಲ ಅಲ್ವಾ? ಇರ್ಲಿ ಮಾಮ್. ಬೇಬಿ ಪ್ಲೀಸ್ ಎಮೋಷನಲ್ ಆಗ್ಬೇಡ. ನಿಮ್ಮ ಅಪ್ಪ ಒಪ್ಪಿಲ್ಲ ಅಂದ ಮಾತ್ರಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತೀಯ ನೀನು? ಮುಗ್ದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಇನ್ನೇನು ಉಳ್ದಿದೆ ಮಾಮ್? ನನ್ ಮೇಲೆ ಒಂದ್ ಕಪ್ ಚುಕ್ಕಿ ಬಿದ್ದಿದ್ರೆ ಬುಲ್ಶಿಟ್ ಅಂತ ಹೇಳಿ ಒರೆಸ್ಕೊಂಡು ಹೋಗ್ತಿದ್ದೆ. ಬಟ್ ಆ ಕೆಸರಿನ ಕಮ್ಲಿ ನನ್ನ ಲೈಫನ್ನೇ ಕತ್ಲಲ್ಲಿ ಕೊಳೆಯೋ ಹಾಗೆ ಮಾಡ್ತಿದ್ದಾಳೆ. ಇನ್ನೇನ್ ಬಾಕಿ ಇದೆ ಮಾಮ್? ಬೇಬಿ ನಿಮ್ಮಪ್ಪ ನನ್ನ ಮಾತು ಕೇಳಿಲ್ಲ ಅಂದ್ರೆ ಏನಾಯ್ತು? ನಾನು ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ, ಕಮ್ಮಿ ಹತ್ರ ಮಾತಾಡ್ತೀನಿ. ಹಾಗೆಲ್ಲ ಒಪ್ಕೋತಾರೆ. ಅವ್ರನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಗೊತ್ತು ಬೇಬಿ. ಯಾಕೆ ಒಪ್ಕೊಳ್ಳಲ್ಲ ಅವರು? ನೋಡಿ ಏನು ಯೋಚನೆ ಮಾಡಬೇಡ ಪ್ಲೀಸ್. ಅದ್ ಹೇಗೆ ಮಾಮ್? ಅದ್ ಹೇಗೆ? ಏನು ಯೋಚಿಸದೆ ಆರಾಮಾಗಿರ್ಲಿ ನಾನು? ನೀವ್ ಹೇಳ್ತಿರೋದು ಹೇಗಿದೆ ಅಂದ್ರೆ ಮೈಯೆಲ್ಲ ಚೇಳ್ ಬಿಟ್ಕೊಂಡು ನೀನ್ ಆರಾಮಾಗಿರು ಅಂತ ಹೇಳ್ದಂಗಿದೆ. ಬಟ್ ಅದ್ ಹೇಗೆ ಆರಾಮಾಗಿರಕ್ ಸಾಧ್ಯ ಮಾಮ್? ಒಂದಲ್ಲ ಎರಡಲ್ಲ, ಎಲ್ಲ ಸಮಸ್ಯೆ ಬಂದಿದೆ ಮಾಮ್. ಎಲ್ಲ ಪ್ರಾಬ್ಲಮ್ಸ್ ನನ್ನ ಸುತ್ಕೋತಿದೆ. ಉಸಿರು ಕಡ್ದ ಫೀಲ್ ಆಗ್ತಿದೆ ನನಗೆ. ಬೇಬಿ ಬೇಬಿ ರಿಲ್ಯಾಕ್ಸ್ ಬೇಬಿ. ನೀನು ನಿನ್ ಮಾಮ್ನ ನಂಬ್ತೀಯಲ್ವಾ? ನನ್ನ ನಂಬ್ತೀಯ ತಾನೆ? ನೋಡಿ ನಾನು ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ನಿಮ್ಮ ಅಜ್ಜಿ ಹತ್ರ ನಾನು ಮಾತಾಡ್ತೀನಿ, ನೀನು ಯೋಚನೆ ಮಾಡಬೇಡ, ಓಕೆನಾ? ಸರಿ ಮಾಮ್, ಅದೇನ್ ಮಾಡ್ತಿರೋ ನೋಡ್ತೀನಿ. ಬೇಬಿಗೇನೋ ಮಾತು ಕೊಟ್ಬಿಟ್ಟೆ ನಾನು. ಆದ್ರೆ ಈಗ ಅತ್ತೆ ಹತ್ರ ಹೇಗೆ ಮಾತಾಡೋದು? ಅವ್ರನ್ನ ಹೇಗೆ ಒಪ್ಸೋದು? ನಾನು ಹೇಳಿದ್ರೆ ಸುಲಭ ಅಲ್ಲ ಇದು. ಏನ್ ಮಾಡೋದೀಗ? ನೀವೇನು ಯೋಚನೆ ಮಾಡಬೇಡಿ. ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸಾಲಿಡ್ ಆಗಿದೆ. ಅದ್ರ ಜೊತೆಗೆ ಶೂಟರ್ ಕೂಡ ಸಿಕ್ಕಿರೋದ್ರಿಂದ ತುಂಬ ಹೆಲ್ಪ್ ಆಗತ್ತೆ. ಎಲ್ಲ ಎವಿಡೆನ್ಸ್ ಇರೋದ್ರಿಂದ ಅವಳಿಗೆ ಖಂಡಿತ ಶಿಕ್ಷೆ ಹಾಗೇ ಆಗತ್ತೆ. ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅಷ್ಟಾದರೆ ಸಾಕು ಮ್ಯಾಮ್. ಅವಳಿಂದಾಗಿ ನಮ್ಮ ಇಡೀ ಫ್ಯಾಮಿಲಿ ಸಫರ್ ಆಗಿದೆ. ಅವಳೊಂಥರ ಸೈಕೋ ಇದ್ದ ಹಾಗೆ. ಯಾವ ಟೈಮಲ್ಲಿ ಏನು ಮಾಡ್ತಾಳೆ ಅಂತಲೇ ಹೇಳೋದಕ್ಕಾಗಲ್ಲ. ಆದಷ್ಟು ಬೇಗ ಅವಳು ಜೈಲಿಗೆ ಹೋದರೆ ಅಷ್ಟೇ ಸಾಕು. ಯು ಡೋಂಟ್ ವರಿ, ನೀವು ಆರಾಮಾಗಿರಿ. ನಾನು ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ. ನಾನು ಹೋಗಿ ಬರ್ತೀನಿ. ಊರ್ಮಿಳಾ, ಊರ್ಮಿಳಾ, ಏನ್ ಮಾಡ್ತಾ ಇದೀಯಾ? ನನ್ ಕಾಲ ಯಾಕೆ ಹಿಡಿತಾ ಇದೀಯಾ? ಎದುಳ ಮೇಲೆ ಹೇಳು. ಮತ್ತೆ ಈಗ ಎಲ್ಲಾನು ನಿಮ್ ಕೈಲಿದೆ. ನೀವು ಒಪ್ಪಿದ್ರೆ ಎಲ್ಲಾನು ಮೊದ್ಲಿನ ತರನೇ ಆಗುತ್ತೆ. ಏನ್ ಹೇಳ್ತಿದ್ಯಾ ಊರ್ಮಿಳಾ? ಏನ್ ನಿನ್ ಮಾತಿನ ಅರ್ಥ? ಅತ್ತೆ, ಯಾವುದೇ ಕಾರಣಕ್ಕೂ ನಮ್ ಬೇಬಿ ಮೇಲೆ ಕೇಸ್ ಆಗ್ದಿರೋ ಹಾಗೆ ಕಮ್ಲಿನ ನೀವೇ ಒಪ್ಪಿಸ್ಬೇಕು ಅತ್ತೆ.
ಬೇಬಿ ನಿಮ್ ಕಣ್ಮುಂದೆನೆ ಹುಟ್ಟಿದ ಮಗು, ನಿಮ್ ಕಣ್ಮುಂದೆನೆ ಬೆಳೆದ ಹುಡುಗಿ. ಅವಳು ಎಷ್ಟು ಮುದ್ದಾಗಿದ್ಲಲ್ವಾ? ಅವಳು ಚಿಕ್ಕವಳಿದ್ದಾಗ ನಿಮ್ ಜೊತೆನೆ ಮಲ್ಕೋತಾ ಇದ್ಲು. ನೀವೇನೇನ್ ಮಾಡ್ತಿದ್ರು ಅದನ್ನೆಲ್ಲ ಅವಳು ಟ್ರೈ ಮಾಡಿ ಮಾಡ್ತಿದ್ಲು. ಅವಳು ಈಗ ಹೇಗಿದ್ದಾಳೆ ಅನ್ನೋದಕ್ಕಿಂತ ಅವಳು ಮಗು ಅನ್ಕೊಂಡು ದೊಡ್ಡ ಮನ್ಸ್ ಮಾಡಿ ಅವಳು ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಅವಳು ಅರೆಸ್ಟ್ ಆಗ್ತಿರೋ ಹಾಗೆ ನೋಡ್ಕೊಳ್ಳಿ ಅತ್ತೆ, ಪ್ಲೀಸ್. ಅತ್ತೆ ನೀವು ಒಪ್ಪಿದ್ರೆ ಅವಳು ಜೈಲಿಗೆ ಹೋಗೋದು ತಪ್ಪುತ್ತೆ, ಪ್ಲೀಸ್ ಅತ್ತೆ. ಊರ್ಮಿಳಾ, ಈಗ ತಾನೇ ನೀನು ಹೇಳಿದೆಯಲ್ಲ ಪುಟ್ಟ ಮಗು ಅಂತ. ನಾನು ಅವಳು ಹಾಗೆ ಅಂತ ನಂಬ್ಕೊಂಡಿದ್ದೆ. ಆದರೆ ಅವಳು ನನಗೆ ಕಿಡ್ನಾಪ್ ಮಾಡಿ ಸಾಯಿಸಕ್ಕೆ ನೋಡಿದ್ಲಲ್ಲ, ಆಗಲೇ ನನಗೆ ಗೊತ್ತಾಗಿತ್ತು ಅವಳು ಎಷ್ಟು ಕ್ರೂರಿ ಅಂತ. ನೋಡು ಊರ್ಮಿಳಾ, ಅವಳು ನನ್ನ ಕಿಡ್ನಾಪ್ ಮಾಡಿ ಸಾಯಿಸಕ್ಕೆ ಪ್ರಯತ್ನ ಪಟ್ಟಲ್ಲ, ಅದನ್ನು ನಾನು ಮರ್ತ್ಬಿಡ್ತೀನಿ. ಆದರೆ ನನಗಿಂತ ಹೆಚ್ಚಿನ ಪ್ರೀತಿ ನಿಮ್ಮ ಮಾವ ಅವಳು ಕೊಟ್ಟಿದ್ರಲ್ಲ, ಅವ್ರನ್ನ ಸಾಯಿಸ್ಬಿಟ್ಲಲ್ಲ, ಅದನ್ನ ನಾನು ಹೇಗೆ ಮರೀಲಿ? ಇದನ್ನೆಲ್ಲ ನಾನು ಅವಳಿಗೆ ತಿಳಿಸಿ ಹೇಳಿದ್ದೀನತ್ತೆ. ಅವಳು ಯಾವುದೋ ಕೆಟ್ಟ ಬುದ್ಧಿಲಿ ಏನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾಡ್ಬಿಟ್ಲು. ಅವಳು ಮಾಡಿರೋದೆಲ್ಲ ತಪ್ಪೆ, ನಾನು ಒಪ್ಕೋತೀನತ್ತೆ. ಆದ್ರೆ ಇದೊಂದ್ಸಲ ಅವಳನ್ನ ಕ್ಷಮಿಸ್ಬಿಡಿಯತ್ತೆ. ಇದಕ್ಕೆ ಕ್ಷಮೆ ಅನ್ನೋದನ್ನ ಕೊಟ್ರೆ ಅವಳು ನಿಮ್ಮೆಲ್ಲರಿಂದ ದೂರ ಹೋಗುವ ಹಾಗೆ ನಾನು ನೋಡ್ಕೋತೀನಿ. ಅವಳು ಮುಂದೆ ಯಾವ ತೊಂದರೆನೂ ಕೊಡಲ್ಲ. ಸಾಕು ನಿಲ್ಸು ಊರ್ಮಿಳಾ. ಇಷ್ಟೆಲ್ಲ ಆದ್ರೂ ನೀನ್ ಅವಳ ಪರವಾಗಿ ಕ್ಷಮೆ ಕೇಳ್ಕೊಂಡ್ ಬರ್ತಿದ್ಯಲ್ಲ, ನಿಂಗೆ ಮನುಷ್ಯತೆ ಇದೆಯಾ? ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್. ನಿಮ್ಗೆ ಎಲ್ಲ ಇದ್ದು ಏನೂ ಇಲ್ಲ, ಎಲ್ಲರೂ ಇದ್ರು ಯಾರು ಇಲ್ದಿರೋ ಹಾಗಾಗಿದೆ ಅತ್ತೆ. ನನ್ಗಿರೋಳು ಒಬ್ಳು ಮಗಳು, ಅವಳನ್ನ ನನ್ಗೆ ಉಳಿಸ್ಕೊಡಿ ಅತ್ತೆ, ಪ್ಲೀಸ್. ನೋಡು ಊರ್ಮಿಳಾ, ಇದನ್ನ ನಿರ್ಧಾರ ಮಾಡ್ಬೇಕಾಗಿರೋಳು ಕಮಲಿ. ಯಾಕೆಂದ್ರೆ ಇದೆಲ್ಲದರಿಂದ ಜಾಸ್ತಿ ನೋವು ಅನುಭವಿಸಿರೋಳು ಅವಳು. ಬೇಕಾದ್ರೆ ಅವಳನ್ನ ಹೋಗಿ ಕೇಳ್ಕೊ, ನಾನ್ ಮಾತ್ರ ನಿನ್ ಮಗಳನ್ನ ಕ್ಷಮಿಸಲ್ಲ. ಇದೇ ನಿಮ್ ಕೊನೆ ನಿರ್ಧಾರನ? ನೋಡು ಊರ್ಮಿಳಾ, ನನ್ನಿಂದ ಏನಾಗುತ್ತೋ ಅದನ್ನ ಮಾತ್ರ ನಾನು ಮಾಡೋದಕ್ಕೆ ಸಾಧ್ಯ. ಆದರೆ ಇದಕ್ಕೆ ಕಮಲಿ ಮಾತ್ರ ಪರಿಹಾರ ಕೊಡೋಕ್ಕಾಗದು. ತಪ್ಪು ಸರಿ ಏನು ಅಂತ ಅವಳಿಗೆ ಮಾತ್ರ ಗೊತ್ತಿದೆ. ನೋವು ಯಾರಿಗಾಗಿದೆಯೋ ಆ ನೋವಿನ ಬೆಲೆ ಅವ್ರಿಗೆ ಮಾತ್ರ ಗೊತ್ತಾಗೋದು. ಆಯ್ತು ಅತ್ತೆ, ಕಮಲಿನ ನಾನು ಒಪ್ಪಿಸ್ತೀನಿ. ಅವಳು ಒಪ್ಕೊಂಡ್ರೆ ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಆಮೇಲೆ ಮತ್ತೆ ಅವಳನ್ನ ತಡೆಯಲ್ಲ ಅಲ್ವಾ? ಆಯ್ತು, ಕಮಲಿ ಒಪ್ಪಿದ್ರೆ ನಾನು ಅವಳನ್ನ ತಡೆಯೋಲ್ಲ. ಥ್ಯಾಂಕ್ಸ್ ಅತ್ತೆ, ತುಂಬಾ ಥ್ಯಾಂಕ್ಸ್. ರಿಷಿ ಸರ್, ಖಂಡಿತವಾಗ್ಲೂ ಅನಿಕಂಗೆ ಶಿಕ್ಷೆ ಆಯ್ತೈತಲ್ವಾ? ಕಮಲಿ ಅವರೇ, ಖಂಡಿತವಾಗ್ಲೂ ಅನಿಕಂಗೆ ಶಿಕ್ಷೆ ಆಗುತ್ತೆ. ನಿಮಗೆ ಈ ಲಾಯರ್ ಬಗ್ಗೆ ಗೊತ್ತಿಲ್ಲ, ತುಂಬಾನೇ ಪವರ್ಫುಲ್ ಲಾಯರ್. ಇದುವರೆಗೂ ಯಾವ ಕೇಸಲ್ಲೂ ಸೋತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅನಿಕಾ ಮಾಡಿರೋಂಥ ತಪ್ಪುಗಳನ್ನ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿವೆ. ಅದು ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅನಿಕಂಗೆ ಶಿಕ್ಷೆ ಆಗೇ ಆಗತ್ತೆ. ಅವಳಿಗೆ ಶಿಕ್ಷೆ ಆಗಲೇಬೇಕು ಸರ್. ಈಗಿತ ಮಾತ್ರ ಯಾವುದೇ ಕಾರಣಕ್ಕೂ ಅವಳು ತಪ್ಪಿಸ್ಕೋಬಾರ್ದು. ಹೌದು ಕಮಲಿ ಅವರೇ, ಅವಳಿಂದ ತೊಂದರೆ ಅನುಭವಿಸಿರೋರು ಒಬ್ಬರ ಇಬ್ಬರ, ಇಡೀ ಮನೆಯವರೆಲ್ಲ ಅವಳು ಟ್ರ್ಯಾಪಲ್ಲಿದ್ದೀವಿ. ಹ್ಞೂ ಸರ್, ನಮ್ಮ ಎಲ್ಲರ ಜೀವನನೂ ಹಾಳು ಮಾಡಕ್ ನೋಡಿದ್ಲು. ಆದ್ರೆ ಇದ್ರಾಗೆ ಅವ್ವ, ಅಂಬಿ, ತಾತಯ್ಯ ಇವರೆಲ್ಲರೂ ಜೀವನ ತೆಗೆದ್ಬಿಟ್ಲು ಸರ್. ಎಂತ ಕಲ್ಮಂಚ ಸರ್ ಅವಳು. ಇವಳಿಂತ ಕ್ರೂರಿ ಅಂತ ನೆನ್ಸ್ಕೊಂಡ್ರೆ ಕೋಪ ಬರ್ತೈತೆ.
ಗೊತ್ತಿಲ್ದೇನೋ ಇವ್ರು 3 ಜನನೂ ನನಗೋಸ್ಕರ ಅವ್ರ ಪ್ರಾಣ ತ್ಯಾಗ ಮಾಡವ್ರೆ ಸರ್. ಪಾಪ ಸರ್ ನನ್ನವ್ವ ಒಂದಿನ ಒಬ್ರು ಕೆಟ್ಟದ್ ಬಯಸ್ದವಳಲ್ಲ, ಅಂಥವಳನ್ನು ಕೊಂದ್ಬಿಟ್ಲಲ್ಲ ಸರ್. ಇನ್ನು ಅಂಬಿ ಒಂದಿನ ಇಬ್ರು ಜೊತೆಯಾಗಿ ಬೆಳಿಲಿಲ್ಲ, ಆದ್ರೆ ಅದೇನೋ ಕರಳು ಬಳ್ಳಿ ಸಂಬಂಧ ಅಂತಾರಲ್ಲ, ನನ್ಗೋಸ್ಕರ ಅವಳ ಜೀವನೇ ಕೊಟ್ಬಿಟ್ಲು. ಅವ್ವ ಅಂಬಿನ ಬಿಡಿ ಸರ್, ಅನಿಕಂಗೂ ಅವ್ರಿಗೂ ಯಾವುದೇ ತರ ಸಂಬಂಧ ಇರಲಿಲ್ಲ. ಆದ್ರೆ ತಾತಯ್ಯ ಚಿಕ್ಕ ವಯಸ್ಸಿಂದ ನೋಡೋಳೆ ಸರ್ ಅವ್ರನ್ನ. ಅವಳನ್ನ ಅವರೇ ಎತ್ತಾಡ್ಸಿ ಬೆಳ್ಸವ್ರೆ. ಮಗು ಅಂತ ಮನ್ಸು ಸರ್ ಅವ್ರದ್ದು. ಅಂತವ್ರನ್ನೂ ಮನುಷ್ಯತ್ವ ಇಲ್ಲದೆ ಕೊಂದ್ಬಿಟ್ಲಲ್ಲ ಸರ್. ನಂಗಿನ್ನೂ ಮರೆಯೋದಕ್ಕಾಗ್ತಿಲ್ಲ ಕಂಪ್ಲಿ ಅವ್ರೆ. ಅವತ್ತು ಪಾರ್ಕಲ್ಲಿ ತಾತ ಕೆಳಗಡೆ ಬಿದ್ದು ಒದ್ದಾಡ್ತಿದ್ರು. ಅವ್ರಿಗೆ ಸಾಯ್ತಿದ್ದೀನಿ ಅನ್ನೋ ನೋವಿಗಿಂತ ಅದನ್ನ ಅನಿಕನೇ ಮಾಡಿರೋದು ಅನ್ನೋ ನೋವೇ ಹೆಚ್ಚಾಗಿತ್ತು. ಅವತ್ತಿನ ದಿನ ತಾತನ ಸಾವಿಗೆ ಕಾರಣ ಅನಿಕಾ ಅಂತ ನಾನು ಗೆಸ್ ಕೂಡ ಮಾಡೋಕ್ಕಾಗಿರಲಿಲ್ಲ. ದಿಟ ಸರ್, ಅವಳು ಜೈಲ್ಗೆ ಹೋದ್ಮ್ಯಾಕೆ ಖಂಡಿತವಾಗ್ಲೂ ಅವಳು ತಪ್ಪಿನ ಅರ್ವಾಯ್ತೈತೆ. ನಾನಿದ್ ಯಾವುದು ಮಾಡಬಾರ್ದಿತ್ತು ಅಂತ ಅವಳಿಗೆ ಅನ್ನಿಸ್ತೈತೆ ಸರ್. ಅದಕ್ಕೋಸ್ಕರ ಆದರೂ ಅವಳಿಗೆ ಶಿಕ್ಷೆ ಆಗಲೇಬೇಕು. ಸರ್, ಊರ್ಮಿಳಾ ಚಿಕ್ಕಮ್ಮ ಫೋನ್ ಮಾಡ್ತವ್ರೆ. ಮಾತಾಡಿ. ಹಲೋ ಕಮಲಿ, ಕಮಲಿ ಎಲ್ಲಿದ್ಯಾ ನೀನು? ಇಲ್ಲೇ ಮನೇಲಿದ್ದೀನಿ ಚಿಕ್ಕಮ್ಮ. ಯಾಕೆ? ನಾನು ನಿಮ್ಮನೇಲೇ ಇದ್ದೀನಿ. ಸ್ವಲ್ಪ ಕೆಳಗಡೆ ಬರ್ತೀಯಾ? ನಿನ್ನ ಹತ್ರ ಮಾತಾಡ್ಬೇಕು. ಸರಿ ಚಿಕ್ಕಮ್ಮ. ಸರ್, ಚಿಕ್ಕಮ್ಮ ಮನೆಗೆ ಬಂದವ್ರಂತೆ. ಕೆಳಗಡೆ ಅವರೇ ಬಾ ಅಂತ ಕರಿತಾ ಇದ್ದಾರೆ. ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಗೊತ್ತಿಲ್ಲ ಸರ್. ಕಮಲಿ ಅವರೇ, ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಏನೋ ಪ್ಲ್ಯಾನ್ ಇಟ್ಕೊಂಡೇ ಬಂದಿರ್ತಾರೆ. ಅವ್ರು ಎಷ್ಟೇ ಎಮೋಷನಲ್ ಡ್ರಾಮಾ ಆಡಿದ್ರು ನೀವು ಅದಕ್ಕೆ ಕರಗಬೇಡಿ. ನಿಮ್ಮ ಡಿಸಿಷನ್ನ ತುಂಬ ಫಾರ್ಮ್ ಆಗಿ ಇಟ್ಕೊಳ್ಳಿ. ಸರಿ ಸರ್, ಬನ್ನಿ ಹೋಗಮ್ಮ. ಹಾಯ್ ಆಂಟಿ, ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು. ಅದು ಕಮಲಿ ಹತ್ರ ಮಾತಾಡಬೇಕಿತ್ತು. ಏನು ವಿಷಯ? ಇಲ್ಲ, ಕಮಲಿ ಹತ್ರನೇ ಮಾತಾಡಬೇಕು. ಕಮಲಿ ಬಂದ್ಯಾ? ನೀನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಬಾ ನನ್ನ ಜೊತೆ. ಎಲ್ಲಿಗೆ ಚಿಕ್ಕಮ್ಮ? ನನ್ನ ಜೊತೆ ಬಾ, ನಾನು ಎಲ್ಲ ಹೇಳ್ತೀನಿ. ಬಾ. ಕಮಲೆ ನಿಂತ್ಕೋ. ನೀನು ಊರ್ಮಿಳ ಜೊತೆ ಹೋಗ್ಬೇಡ. ನನ್ನ ಜೊತೆ ಹೋಗ್ಬೇಡ ಅಂದ್ರೆ ಏನ್ ತರ ನಿಮ್ಮ ಮಾತಿನ ಅರ್ಥ? ನೋಡಿ ಊರ್ಮಿಳ, ಇಲ್ಲಿ ತನಕ ನಡೆದಿರೋ ಎಲ್ಲದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋ ಅಧಿಕಾರ ಕಮಲಿಗಿದೆ. ಅವಳ ಜೊತೆ ನಾವು ಇದ್ದೀವಿ. ನೀವೇನ್ ಹೇಳ್ತಿದ್ದೀರಾ? ನೀವು ನಿಮ್ಮ ಮಗಳ ಮಾತನ್ನ ನಂಬಿ ಕಮಲಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಅಂತ ಅನ್ಸುತ್ತೆ. ಆದ್ರೆ ನಾವು ನಿಮ್ಮನ್ನ ನಂಬಿ, ನಿಮ್ಮ ಮಗಳನ್ನ ನಂಬಿ ಕಮಲಿನ ಇಲ್ಲಿಂದ ಕಳಿಸೋದಿಕ್ಕಾಗಲ್ಲ.